ಆ ಸಿಂಹ ನನ್ನ ಜೊತೆಗಿದೆ ಇವತ್ತು. ಅದು ಜೂನಿಯರ್ ವಿಷ್ಣುವರ್ಧನ್ ಅವರ ರೂಪದಲ್ಲಿ ಅವರನ್ನ ಸ್ಮರಿಸ್ಕೊಳ್ತಾನೆ. ಅವರ ಅನುಕರಣೆಯ ಮೂಲಕ ಅವ್ರನ್ನ ಮತ್ತಷ್ಟು ನಮ್ಮ ಹೃದಯಕ್ಕೆ ಹತ್ತಿರವಾಗಿಸ್ಕೊಳ್ಳೋದು ಹೇಗೆ ಈಗ ನಮಗೆ ತೋರಿಸ್ಕೊಡ್ತಾರೆ ಜಯಶ್ರೀ ರಾಜ್ ಅಥವಾ ಡಾಕ್ಟರ್ ಜೂನಿಯರ್ ವಿಷ್ಣುವರ್ಧನ್ ಅವರು. ಸರ್, ನಿಮಗೆ ಬಿಟ್ಕೊಡ್ತೇನೆ, ಈ ಇಡೀ ವೇದಿಕೆ ತಮ್ಮದೇ. ಥ್ಯಾಂಕ್ ಯು ಸರ್. ಅವರು ತಮ್ಮ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಬಹಳ ಅದ್ಭುತವಾಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಿದ್ರು. ವಾಸ್ತವದ ಮೆಸೇಜು, ಕಾಲ್ಪನಿಕ ಮೆಸೇಜ್ ಅಲ್ಲ, ವಾಸ್ತವಿಕ ಮೆಸೇಜ್ ಕೊಡ್ತಿದ್ರು. ಅದರಲ್ಲಿ ಸಿಂಹಾದ್ರಿಯ ಸಿಂಹ ಚಿತ್ರದಲ್ಲಿ ಆ ತಂದೆಯ ಪಾತ್ರದಲ್ಲಿ ಒಂದು ಅದ್ಭುತವಾದಂತಹ ಸಂಭಾಷಣೆ ಹೇಳಿದ್ದಾರೆ. ಅದೊಂದು ಸಂಭಾಷಣೆ ತಿಳ್ಕೊ ಅವ್ರದೇ ಧ್ವನಿಯಲ್ಲಿ ಹೇಳೋಂಥ ಒಂದು ಪ್ರಯತ್ನ ಮಾಡ್ತೀನಿ ಸರ್. ನಮ್ಮೂರು ಜಮೀನು ತೊಗೊಳಕ್ಕೆ ಎಷ್ಟು ಧೈರ್ಯ ನಿನಗೆ? ನಮ್ಮೂರು ಜನರಿಗೆ ಕೆಲಸ ಕೊಡಕ್ಕೆ ನೀನು ಯಾವಲ್ಲ? ಇಲ್ಲಿ ಯಾರಾದ್ರೂ ಹಸ್ಕೊಂಡಿದ್ದಾರ? ನಿಂತವ ಯಾರಾದ್ರೂ ಬೇಡಕ್ಕೆ ಬಂದಾರ? ಈಕೆ ಮಕ್ಕಳು ಇವಳನ್ನ ಕೈ ಕೊಟ್ಟು ಹೊಟ್ಟೋದ್ರು. ಇವಳು ಈ ಭೂಮಿನ ನಂಬ್ಕೊಂಡು ಬದುಕ್ತಾ ಇದ್ದಾಳೆ. ಈ ಭೂಮಿ ತಾಯಿ ಈಕೆ ಕೈ ಬಿಡಲಿಲ್ಲ. ಇದನ್ನ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವಳು ಹೊಟ್ಟೆಗೇನು ನಿನ್ನ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ನಾಯ್ ಕೊಬ್ಬಿದ ಮಗನೇ, ಎಷ್ಟ ಧೈರ್ಯ ನಿನ್ಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಲೈ, ಕೋಟಿ ಹಣನ ಪುಟ್ಕೋಸಿ ನಿಂತ್ಕೊಟ್ಟು ತಿರ್ಗಾಡ್ದು ವಂಶಗಳ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ನ ಮಂತ್ರಿಗೆ ಹೋಗಿ ಹೇಳು, ಈ ಸಿಂಹದ ಬದುಕಿರುವಾಗ ಈ ಜಾಗದಲ್ಲಿ ಒಂದು ಹುಲ್ಕಡ್ಡಿ ಕಿತ್ಕೊಂಡು ಹೋಗಿ ನೋಡುವ. ಸೊ ತದನಂತರ ಅವರು ಮಿನಿಸ್ಟ್ರು ಬಂದ ಮೇಲಿಂದ ಅದೊಂದು ಅದ್ಭುತವಾದಂಥ ಸಂಭಾಷಣೆ ಅದರಲ್ಲೇ ಇದೆ. ಭಾಳ ಚೆನ್ನಾಗಿ ಹೇಳಿದ್ರು. ನಿನಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇರೆ ಕಡೆ ಜಾಗ ಸಾಕಾಗಿರಲ್ವಾ? ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ನೀನು ನೋಡ್ತಾ ಇರೋದು ಬೆಂದಿರೋ ಅನ್ನನ, ಭತ್ತನ ಯಾವತ್ತಾದ್ರೂ ನೋಡಿದ್ಯಾ ನೀನು? ಇವತ್ತೊಬ್ಬ ರೈತ ಒಂದು ಬೆಳೆನ ಬೆಳೆದಕ್ಕೆ ಎಷ್ಟೊಂದು ಕಷ್ಟಪಡ್ತದಂತ ಗೊತ್ತಾ ನಿನಗೆ? ಎಲ್ಲೂ ಸರಿಯಾಗಿ ಮಳೆನೇ ಆಗ್ತಾಯಿಲ್ಲ, ಅವ್ರ ಕೈಗೆ ಸರಿಯಾಗಿ ಬೆಳೆನೇ ಬರ್ತಾಯಿಲ್ಲ. ಎಷ್ಟೋ ಜನ ರೈತರು ತಾವು ಮಾಡಿಕೊಂಡಿರೋ ಸಾಲನ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ರೈತರ ಕಷ್ಟ ಗೊತ್ತಾ ನಿನಗೆ? ಮಾತೆತ್ತಿದ್ರೆ ಸಾಕು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ. ಆ ರೈತರ ಕಷ್ಟ ನಿಮ್ಮಂಥವ್ರಿಗೆ ಹೇಗೆ ಗೊತ್ತಾಗುತ್ತೋ? AC ರೂಮಲ್ಲಿ ಕುತ್ಕೊಂಡು ಬಿಸ್ಲೇರ್ ನೀರನ್ನ ಕುಡ್ಕೋತಾ ಐಷಾರಾಮಿ ಕಾರ್ ಓಡಾಡೋ ನಿಮ್ಮಂಥವ್ರಿಗೆ ಒಬ್ಬ ರೈತರ ಕಷ್ಟ ಹೇಗೆ ಗೊತ್ತಾಗುತ್ತೆ? ಒಬ್ಬ ರೈತರ ಕಷ್ಟ ಗೊತ್ತಾಗಬೇಕಾದ್ರೆ ಅವನ ಜೊತೆ ಜೀವನ ಮಾಡಿ ನೋಡಿ, ಆವಾಗ ಗೊತ್ತಾಗತ್ತೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದು ನಮಗೆಲ್ಲ ಅನ್ನ ಹಾಕ್ತಾನಂತ. ನೀನು ಮಂತ್ರಿ ಆದರೆ ನಾನು ರಾಜ. ರಾಜ, ನಿನ್ನ ಕುರ್ಚಿ ಯಾವತ್ತು ಬಿದ್ದು ಹೋಯ್ತದೋ ನಿನಗೆ ಗೊತ್ತಿಲ್ಲ. ಆದರೆ ನಮ್ದು ಹಾಗಲ್ಲ. ಸಾಯಗೊಟ್ಟ ನಾವೇ ರಾಜರು. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿನಾಗ ಮಾಡ್ಬೋದು. ಆದರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕಾಯ್ತದ? ಮಗ, ಅವನ್ನ ಕರ್ಕೊಂಡೋಗಿ ಎಲೆಕ್ಷನ್ ನಿಲ್ಲಿಸು. ನಾವು ಹೇಳಿದ್ದೀವಿ ಅಂತ ಹೇಳು, ಜನ ಎಲ್ಲ ಅವ್ರಿಗೆ ಓಟ್ ಹಾಕ್ತಾರೆ. ನಾವು ಹೇಳಿದ್ದೀವಿ ಅಂತ ಹೇಳು, ಅವ್ರು ಮಂತ್ರಿ ಆಗ್ತಾನೆ. ಇಷ್ಟು ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ವಾಸ್ತವದ ವಿಚಾರಗಳನ್ನ ಅವರು ಹೇಳ್ತಾ ಇದ್ರು. ಅದರೊಟ್ಟಿಗೆ ಒಂದು ಸಂಭಾಷಣೆ ಆ ಸಿನಿಮಾದಲ್ಲಿ ಇಲ್ದಿರೋದನ್ನ ಅವ್ರು ಹೇಳಿದ್ರೆ ಹೇಗೆ ಹೇಳ್ತಿದ್ರು ಅಂತ ಒಂದು ಎಕ್ಸ್ಟ್ರಾ ನಾನು ಇದರಲ್ಲಿ ಸೇರಿಸಿದ್ದೀನಿ. ನೀವು ಕೇಳಿದಿರಿ, ಅದು ಯಾವ್ದು ಅಂತ ಒಂದ್ಸರ್ತಿ ನಿಮ್ಗೆ ನೆನಪು ಮಾಡ್ಕೊಟ್ಬಿಡ್ತೀನಿ. ಅದು ವಾಸ್ತವ. ಬಹಳಷ್ಟು ಜನರಿಗೆ ಅದು ಪ್ರಜ್ಞಾವಂತರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ ಈ ಸಂಭಾಷಣೆ. ಅದು ಯಾವ್ದು ಸೇರಿಸಿದ್ದೀನಿ ಅಂತಂದ್ರೆ, ಮಾತೆತ್ತಿದ್ರೆ ಸಾಕು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ. ಆ ರೈತನ ಕಷ್ಟ ನಿಮ್ಮಂಥವ್ರಿಗೆ ಹೇಗೆ ಗೊತ್ತಾಗುತ್ತೋ? AC ರೂಮಲ್ಲಿ ಕುತ್ಕೊಂಡು ಬಿಸ್ಲೇರ್ ನೀರನ್ನ ಕುಡ್ಕೋತಾ ಐಷಾರಾಮಿ ಕಾರ್ ಓಡಾಡೋ ನಿಮ್ಮಂಥವ್ರಿಗೆ ಒಬ್ಬ ರೈತನ ಕಷ್ಟ ಹೇಗೆ ಗೊತ್ತಾಗುತ್ತೆ? ಒಬ್ಬ ರೈತನ ಕಷ್ಟ ಗೊತ್ತಾಗಬೇಕಾದ್ರೆ ಅವನ ಜೊತೆದು ಜೀವನ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದು ನಮಗೆಲ್ಲ ಅನ್ನ ಹಾಕ್ತಾನೆ ಅಂತ. ಇದು ನಾನು ಸ್ವಂತ ಕ್ರಿಯೇಟ್ ಮಾಡ್ಕೊಂಡಿದ್ದು. ಆಮೇಲೆ ನಮಗೆ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ, ಇದು ಕೇವಲ ಬರೀ ಭಾವನೆ ಅಲ್ಲ. ನಾವು ಹೋಗಿ ಆ ಜಾಗಗಳನ್ನು ನೋಡಿದ್ದೀವಿ. ಇವತ್ತು ನಾವು ಏನೇ ಯಾವ ಮಟ್ಟದಲ್ಲಿ ಇದ್ದೀವಿ, ನಾವು ಯಾವ ಮಟ್ಟದಲ್ಲೂ ಸೀಟಲ್ಲಿ ಇದ್ದೀವಿ ಅಂದರೂ ಕೂಡ ಹಸಿವೆ ಆಗೇ ಆಗತ್ತಾ? ಊಟ ಮಾಡಲೇಬೇಕಾ? ಅವಾಗ ಆ ರೈತ ಬೆಳೆದಿರೋದನ್ನೇ ನಾವು ತಿನ್ಬೇಕಲ್ವ? ಅದು ತಿಂದಿದ್ದ ಶಕ್ತಿಯಿಂದಲೇ ತಾನೇ ನಾವೆಲ್ಲ ಏನು ಬೇಕಾದ್ರೂ ಕೆಲಸ ಮಾಡೋಕ್ಕೆ ಸಾಧ್ಯತೆ ಆಗೋದು.